ಕಳೆದ ರಾತ್ರಿ ಸುಮಾರು 7 ಗಂಟೆಯ ಸಮಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರು ಪಾನಮತ್ತ ಪ್ರಯಾಣಿಕರೊಬ್ಬರಿಗೆ ಮೆಟ್ಟಿಲಿನಲ್ಲಿ ನಿಲ್ಲಬೇಡಿ ಅಪಾಯವಿದೆ ಎಂದಿದ್ದಕ್ಕೆ ಆಕ್ರೋಶಗೊಂಡವನೇ ಬಸ್ನಿಂದ ಕೆಳಗಿಳಿದು ಕಲ್ಲು ತೂರಿದ ಪರಿಣಾಮ ಹಿಂಬದಿ ಗ್ಲಾಸ್ ಪುಡಿಪುಡಿಯಾಗಿ ಪ್ರಯಾಣಿಕರೊಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿರುವ ಘಟನೆ ಅರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಚಿಕ್ಕಮಗಳೂರು ವಿಭಾಗ ಸಕಲೇಶಪುರ ಘಟಕಕ್ಕೆ ಸೇರಿದ ಕೆಎ 18 ಎಫ್ 0744 ಕೆಎಸ್ಆರ್ಟಿಸಿ ಬಸ್ ಸಕಲೇಶಪುರದಿಂದ ಹೊರಟು ಬೇಲೂರಿಗೆ ಸಂಚರಿಸುತ್ತಿದ್ದ ವೇಳೆ ಸೊಂಡಕೆರೆ ಬಸ್ ನಿಲ್ದಾಣದಲ್ಲಿ ಪಾನಮತ್ತ ವ್ಯಕ್ತಿಯೋರ್ವ ಬಸ್ ಹತ್ತಿ ಮೆಟ್ಟಿಲಿನಲ್ಲಿಯೇ ತೂರಾಡುತ್ತಾ ನಿಂತಿದ್ರು. ಆ ವೇಳೆ ಬಸ್ಸಿನ ನಿರ್ವಾಹಕ ಮೆಟ್ಟಿಲಿನಲ್ಲಿ ನಿಲ್ಲಬೇಡಿ ಅಪಾಯವಿದೆ ಎಂದು ತಿಳಿ ಹೇಳಿದ್ದರಿಂದ ಆಕ್ರೋಶಿತ ವ್ಯಕ್ತಿ ವಾಗ್ವಾದಕ್ಕೆ ಇಳಿದಿದ್ದಾರೆ. ಅಲ್ಲದೆ ವಾಟೆಹಳ್ಳಿ ಬಸ್ ನಿಲ್ದಾಣದಲ್ಲಿ ಕೆಳಗಿಳಿದು ಏಕಾಏಕಿ ಚಾಲಕರೊಂದಿಗೆ ಜಗಳವಾಡಲು ಮುಂದಾಗಿದ್ದರಿಂದ ನಾವು ಇತರೆ ಸಹ ಪ್ರಯಾಣಿಕರ ಸುರಕ್ಷತೆಗಾಗಿ ಅಲ್ಲಿಂದ ಹೊರಡುತ್ತಿದ್ದಂತೆ ಬಸ್ ಹಿಂಬದಿಗೆ ಕಲ್ಲು ತೂರಿ ಅಲ್ಲಿಂದ ಪರಾರಿಯಾಗಿದ್ದು ಕಲ್ಲೆಸೆದ ಪರಿಣಾಮ ಹಿಂಬದಿ ಗ್ಲಾಸ್ ಪುಡಿಪುಡಿಯಾಗಿ ಪ್ರಯಾಣಿಕರೋರ್ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಂತರ ಹತ್ತಿರದ ಅರೇಹಳ್ಳಿ ಪೊಲೀಸ್ ಠಾಣೆ ಎದುರು ಬಸ್ ನಿಲ್ಲಿಸಿ ಬೇರೆಡೆ ತೆರಳಬೇಕಾಗಿದ್ದ ಪ್ರಯಾಣಿಕರಿಗೆ ಪರ್ಯಾಯ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಸಂಬಂಧ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ನಿರ್ವಾಹಕ ಚೇತನ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಏನು ಮಾಡಿದ್ರು ಅರ್ಥಂಗಿಲ್ಲ. ಕೊನೆಗೆ ಟಿಕೆಟ್ ತಗೋ ಅಂತ ಅಂದರೆ ಟಿಕೆಟ್ ತಗೋದು 12 ರೂಪಾಯಿ ಟಿಕೆಟ್ ಕೂಡ ಕೊಟ್ಟೆ. ಅರಳಿ ಇಳಿಬೇಕಿತ್ತು ಅವರು. ಕೊನೆಗೆ ವಾಟಳ್ಳಿ ಬಂದು ವಾಟಳ್ಳಿಯಲ್ಲಿ ಸ್ಟಾಪ್ ಕೊಟ್ಟು ವಾಟಳ್ಳಿಲಿ ಒಂದು 3 ಸೀಟ್ ಇಳಿದ್ಮೇಲೆ ವಾಟಳ್ಳಿ ಸ್ಟಾಪಿಂದ ಒಂದು 200-300 ಮೀಟ್ರ್ ಮುಂದೆ ಬಂದಿದ್ದೀವಿ. ಒಂದು ಕೈಲಿ ಫೋನ್ ಇಟ್ಕೊಂಡು ಫುಲ್ ಆಚೆ ಹೋದ ಹಿಂಗೆ ಬೀಳೋ ಥರ. ನಾನು ಅಲ್ಲಿ ಡೋರ್ಗಳಿಂದ ಬ್ಯಾಕ್ ಡೋರೆಲ್ಲ ನಿಂತಿದ್ನಲ್ಲ, ವಿಸಿಲ್ ಕೊಟ್ಬಿಟ್ಟು ಅವ್ನು ಹಿಂಗೆ ಇಟ್ಕೊಬಿಟ್ಟು ವಿಸಿಲ್ ಕೊಟ್ಬಿಟ್ಟು ಗಾಡಿ ನಿಲ್ಲಿಸಿ ನಮ್ಮ ಡ್ರೈವರ್ ಇಳಿದು ಬರೋದು. ನಾನು ಮಾಡಿದೆ, ಈಗ ಒಳಗಡೆ ಬರ್ತಾರೆ ಇಲ್ಲ ಕೆಳಗಡೆ ಇಳಿತಾರೆ ಹೇಳಿ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ನಮ್ಮ ತಲೆಗೆ ಬರುತ್ತೆ ಅಂತ ಹೇಳೋ ಹೊತ್ತಿಗೆ ಏನು ಮಾಡಿದ್ರು ನಮ್ಮ ಮಾತಿಗೆ ಸ್ಪಂದಿಸ್ತಲೇ ಇಲ್ಲ. ಗಲಾಟೆ ಮಾಡ್ತೀಯಾ, ಹೊಡೆದಾಟ ಮಾಡ್ತೀಯಾ? ನಾವು ಹೊಡೆದಾಟ ಮಾಡೋಕ್ಕೆ ಹೇಳ್ತಾ ಇಲ್ಲ, ಇಷ್ಟು ಜನ ಇದ್ದಾರೆ, ಯಾವುದೇ ಕೇಳು, ನೀವು ಮಾಡ್ತಾರೆ ಸರಿನೋ ತಪ್ಪ ಅಂತವ, ಒಳಗಡೆ ಬರಪ್ಪ ಅಂತ. ಹಂಗಂದ್ಕೊಂಡು ಏನು ಮಾಡಿದೆ, ಕೆಳಗೆ ಇಳಿದ್ಬಿಟ್ಟು ಡ್ರೈವರ್ ಕರೀತೀನಿ ಅಂತೇಳಿ ರೈಟ್ ಸೈಡಿಂದ ಡ್ರೈವರ್ ಸೈಡಿಗೆ ಹೋದೆ.